ಸಿಕ್ಕಿದ ಕಡೆ ನಾನೇ ಪಾಕಿಸ್ತಾನ ಭಾರತಕ್ಕೆ ಬುದ್ಧಿ ಹೇಳಿದ್ದು, ನಾನೇ ಒಪ್ಪಂದ ಮಾಡಿಸಿದ್ದು, ನಾನೇ ಯುದ್ಧ ನಿಲ್ಲಿಸಿದ್ದು ಎಂದು ಹೇಳ್ತಾ ಇದ್ದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನಿಜಕ್ಕೂ ಕೂಡ ಇವತ್ತು ಒಂದು ರೀತಿ ಶಾಕ್ ಕಾದಿತ್ತು ಅಂತಲೇ ಹೇಳ್ಬೋದು. ಅಸಲಿಗೆ ಮೋದಿ ಮತ್ತು ಟ್ರಂಪ್ ನಡುವೆ ನಡೆದಂತಹ 35 ನಿಮಿಷದ ಮಾತುಕತೆ ತುಂಬಾ ಚರ್ಚೆ ಆಗ್ತಿದೆ ದೇಶದ ತುಂಬ. ಸ್ಪಷ್ಟವಾಗಿ ಅವರಿಬ್ಬರ ನಡುವೆ ಏನು ಮಾತುಕತೆ ನಡೀತು ಅನ್ನೋದ್ರ ಬಗ್ಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಹೇಳಿಕೆಯಲ್ಲಿ ಏನನ್ನು ಅವರು ಹೇಳಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಅವರು ಹೇಳ್ತಾ ಇದ್ದಾರೆ, G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ಭೇಟಿಯಾಗಬೇಕಾಗಿತ್ತು. ಆದಾಗ್ಯೂ ಅಧ್ಯಕ್ಷ ಟ್ರಂಪ್ ಅವರು ಬೇಗನೆ ಅಮೆರಿಕಕ್ಕೆ ವಾಪಸ್ ಆಗಬೇಕಾಗಿದ್ದರಿಂದ ಅವರು ವಾಪಸ್ ಹೋದರು. ಇದರಿಂದಾಗಿ ಈ ಸಭೆ ಅವರಿಬ್ಬರ ಮೀಟಿಂಗ್ ನಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದಾದ ನಂತರ ಅಧ್ಯಕ್ಷ ಟ್ರಂಪ್ ಅವರ ಕೋರಿಕೆಯ ಮೇರೆಗೆ, ಅವ್ರ ರಿಕ್ವೆಸ್ಟ್ ಮೇರೆಗೆ ಇಬ್ಬರು ನಾಯಕರು ಇವತ್ತು ಫೋನ್ ಕರೆನಲ್ಲಿ ಮಾತಾಡಿದರು. ಸಂಭಾಷಣೆ ಸುಮಾರು 35 ನಿಮಿಷಗಳ ಕಾಲ ನಡೆಯಿತು. ಏಪ್ರಿಲ್ 22ರಂದು ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಅಧ್ಯಕ್ಷ ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರಿಗೆ ದೂರವಾಣಿ ಕರೆಯಲ್ಲಿ ಸಂತಾಪವನ್ನು ಸೂಚಿಸಿದರು ಮತ್ತು ಅವರು ಭಯೋತ್ಪಾದನೆ ವಿರುದ್ಧ ತಮ್ಮ ಬೆಂಬಲವನ್ನು ಸಹ ವ್ಯಕ್ತಪಡಿಸಿದರು. ಆ ನಂತರ ಇಬ್ಬರು ನಾಯಕರು ಮಾತಾಡಿರಲಿಲ್ಲ ಫೋನ್ನಲ್ಲಿ. ಇವತ್ತೇ ಫಸ್ಟ್ ಟೈಮು ಅವರಿಬ್ಬರು ಫೋನ್ನಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಮಿಸ್ತ್ರಿ ಹೇಳಿದ್ದಾರೆ. ಅದರಿಂದ ಪ್ರಧಾನಿ ಮೋದಿ ಅವರು ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಇವತ್ತು ಭಾಳ ಡೀಟೇಲ್ ಆಗಿ ಮಾತಾಡಿದರು. ಏಪ್ರಿಲ್ 22ರ ನಂತರ ಭಾರತ ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ಳುವ ತನ್ನ ದೃಢ ನಿಶ್ಚಯವನ್ನು ಇಡೀ ಜಗತ್ತಿಗೆ ತಿಳಿಸಿದೆ ಅಂತೇಳಿ ಮೋದಿಯವರು ಅಧ್ಯಕ್ಷ ಟ್ರಂಪ್ ಅವರಿಗೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಮೇ 6-7ನೇ ತಾರೀಕು ರಾತ್ರಿ ಭಾರತ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕ ಶಿಬಿರಗಳು ಹಾಗೆ ಅಡುಗು ತಾಣಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಮೋದಿಯವರು ಹೇಳಿದ್ದಾರೆ. ಭಾರತದ ಕ್ರಮಗಳು ಬಹಳ ಅಳತೆಯಿಂದ ಕೂಡಿದ್ದು, ಅಂದರೆ ಒಂದು ನಿರ್ದಿಷ್ಟವಾಗಿ ನಾವು ದಾಳಿ ಮಾಡಿದ್ವಿ, ನಿಖರವಾಗಿ ದಾಳಿ ಮಾಡಿದ್ವಿ. ಹಾಗಾಗಿ ನಮ್ಮ ಗುರಿ ಸ್ಪಷ್ಟವಾಗಿತ್ತು, ನಾವು ಕಾಮನ್ ಪೀಪಲ್ಸ್ ಮೇಲೆ ನಾವು ದಾಳಿ ಮಾಡಿಲ್ಲ ಅನ್ನುವಂಥದ್ದನ್ನು ಮೋದಿ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನದ ಯಾವುದೇ ಆಕ್ರಮಣಕಾರಿ ಕೃತ್ಯಕ್ಕೆ ಬಲವಾದ ಪ್ರತಿಕ್ರಿಯೆ ನೀಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಭಾರತ ಮುಂಚೆನೇ ನಾವು ಸ್ಪಷ್ಟಪಡಿಸಿದ್ವಿ ಅನ್ನುವಂಥದ್ದನ್ನು ಕೂಡ ಮೋದಿಯವರು ಈ ಟ್ರಂಪ್ ಅವರಿಗೆ ನೆನಪು ಮಾಡಿದರು. ಅಂದರೆ ಮುಂಚೆನೇ ನಾವು ದಾಳಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ನಿಮಗೆಲ್ಲ ಅನ್ನೋದನ್ನು ನೆನಪು ಮಾಡ್ತಾರೆ. ಅದಾದಮೇಲೆ ಮೇ 9ನೇ ತಾರೀಕು ರಾತ್ರಿ ಉಪರಾಷ್ಟ್ರಪತಿ JD ವ್ಯಾನ್ಸ್ ಅವ್ರ ಜೊತೆಗೆ ಇಲ್ಲಿ ಪ್ರಧಾನಿ ಮೋದಿಗೆ ಫೋನ್ ಕಾಲನ್ನು ಮಾಡಿರ್ತಾರೆ JD ವ್ಯಾನ್ಸು. ಪಾಕಿಸ್ತಾನವು ಭಾರತದ ಮೇಲೆ ದೊಡ್ಡ ದಾಳಿ ನಡೆಸಬಹುದು ಅನ್ನುವಂತಹ ಮಾತನ್ನು ವ್ಯಾನ್ಸ್ ಅವರು ಹೇಳಿದರು. ಅಂಥ ಕ್ರಮ ನಡೆದರೆ ಭಾರತವು ಇನ್ನೂ ಬಲವಾಗಿರೋ ಪ್ರತಿಕ್ರಿಯೆ ಕೊಡ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಅವರು ಪ್ರಧಾನಿ ಮೋದಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಾದಮೇಲೆ ಮೇ 9-10ನೇ ತಾರೀಕು ರಾತ್ರಿ ಭಾರತ ಪಾಕಿಸ್ತಾನದ ದಾಳಿಗೆ ಬಲವಾದಂಥ ನಿರ್ಣಾಯಕ ಪ್ರತಿಕ್ರಿಯೆಯನ್ನು ಕೊಡ್ತು. ಇದರಿಂದಾಗಿ ಪಾಕಿಸ್ತಾನದ ಸೇನೆಗೆ ಗಮನಾರ್ಹವಾಗಿ ಹಾನಿಯಾಯಿತು. ಅವರ ಮಿಲಿಟರಿ ವಾಯುನೆಲೆಗಳು ನಿಷ್ಕ್ರಿಯಗೊಂಡವು. ಭಾರತದ ದೃಢ ಕ್ರಮದಿಂದಾಗಿ ಪಾಕಿಸ್ತಾನವು ಮಿಲಿಟರಿ ಕಾರ್ಯಾಚರಣೆಗಳನ್ನು ನಿಲ್ಲಿಸೋದಕ್ಕೆ ಒತ್ತಾಯಿಸಬೇಕಾಯಿತು. ಕೊನೆಗೆ ಈ ಸಂಪೂರ್ಣ ಘಟನೆ ಆದಮೇಲೆ ಆ ಸಮಯದಲ್ಲಿ ಯಾವುದೇ ಹಂತದಲ್ಲಿ ಭಾರತ US ವ್ಯಾಪಾರ ಒಪ್ಪಂದದ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಬಿಸ್ನೆಸ್ ಮೀಟಿಂಗ್ಸು ಇಟ್ಕೊಂಡು ಇದ್ರ ನಡುವೆ ಎಲ್ಲೂ ಕೂಡ ಡಿಸ್ಕಷನ್ಗೆ ನಾವು ಇಟ್ಟಿರಲಿಲ್ಲ US ಮತ್ತು ಭಾರತದ ನಡುವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೆರಿಕದ ಮಧ್ಯಸ್ಥಿಕೆ ಯಾವುದೇ ಪ್ರಸ್ತಾಪ ಕೂಡ ನಡೆದಿರಲಿಲ್ಲ ಅನ್ನುವಂಥ ಮಾತನ್ನು ಟ್ರಂಪ್ ಅವ್ರಿಗೆ ಕ್ಲಿಯರಾಗಿ ಹೇಳಿದರು. ಮಿಲಿಟರಿ ಕ್ರಮವನ್ನು ನಿಲ್ಲಿಸುವ ಚರ್ಚೆಯು ಭಾರತ ಮತ್ತು ಪಾಕಿಸ್ತಾನದ ನಡುವೆ 2 ಸಶಸ್ತ್ರ ಪಡೆಗಳ ನಡುವಿನ ಮಾತುಕತೆಯಿಂದ ನಡೆದಿದೆಯೇ ಹೊರತು ಪಾಕಿಸ್ತಾನದ ರಿಕ್ವೆಸ್ಟ್ ಮೇರೆಗೆ ನಾವು ಈ ಒಂದು ಮಾತುಕತೆಯನ್ನು ನಾವು ಮುಂದುವರಿಸಿದ್ದೀವಿ. ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ ಹೊರತು ಬೇರೆ ಯಾರೋ ಒಬ್ಬ ಬೇರೆ ದೇಶದವರ ಮಾತಿಗೋಸ್ಕರ ಅಲ್ಲ. ಭಾರತ ಯಾರ ಮಧ್ಯಸ್ಥಿಕೆಯನ್ನು ಸ್ವೀಕರಿಸೋದಿಲ್ಲ ಮತ್ತು ಎಂದಿಗೂ ಸ್ವೀಕರಿಸೋದಿಲ್ಲ ಅನ್ನೋದನ್ನು ಮೋದಿ ಕಡ್ಡಿ ಮುರಿದಂಗೆ ದೃಢವಾಗಿ ಹೇಳಿದ್ದಾರೆ.
ಈ ವಿಚಾರದಲ್ಲಿ ಭಾರತ ಸಂಪೂರ್ಣ ರಾಜಕೀಯ ಒಮ್ಮತವನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ನಾವು ಒಗ್ಗಟ್ಟಾಗಿದ್ದೀವಿ ಭಾರತೀಯರು ಅನ್ನೋದನ್ನು ಹೇಳಿದ್ದಾರೆ. ಅಧ್ಯಕ್ಷ ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರು ತಿಳಿಸಿದಂಥ ಅಂಶಗಳನ್ನು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ತಾರೆ. ಮತ್ತು ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿ ಬೆಂಬಲ ಸೂಚಿಸಿದ್ದಾರೆ. ಭಾರತ ಇನ್ನು ಮುಂದೆ ಭಯೋತ್ಪಾದನೆಯನ್ನು ಪ್ರಾಕ್ಷಿ ಯುದ್ಧ ಅಂತ ನೋಡೋದಿಲ್ಲ, ಬದಲಿಗೆ ಯುದ್ಧ ಅಂತೇಳಿ ನೋಡುತ್ತೆ ಅನ್ನುವಂಥ ಮಾತನ್ನು ಕೂಡ ಮೋದಿ ಹೇಳ್ತಾರೆ. ಇಲ್ಲಿ ಭಾರತದ ಆಪರೇಷನ್ ಸಿಂಧೂರು ಇಲ್ಲಿಗೆ ನಿಂತಿಲ್ಲ, ಇನ್ನೂ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಮೋದಿ ಹೇಳಿದ್ದಾರೆ. ಎಷ್ಟು ಖಡಕ್ಕಾಗಿ ಮಾತಾಡಿರ್ಬೋದು. ಕೆನಡಾದಿಂದ ಹಿಂದಿರುಗುವಾಗ ಪ್ರಧಾನಿ ಮೋದಿ ಅಮೆರಿಕದಲ್ಲಿ ಏನಾದರೂ ಬರ್ಬೋದಾ ಅಮೆರಿಕಾಗೆ ಅನ್ನುವಂಥ ಆಹ್ವಾನವನ್ನು ಟ್ರಂಪ್ ಕೊಟ್ಟರು. ಆದರೆ ಇಂದಿನ ಬದ್ಧತೆಗಳಿಂದಾಗಿ ಪ್ರಧಾನಿ ಮೋದಿ ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ, ನಾವು ಹಿಂದೆನೇ ಕಮಿಟ್ ಆಗಿಬಿಟ್ಟಿದ್ದೀವಿ, ಸೊ ನಾವೀಗ ಇಂಡಿಯಾಗೆ ನೇರವಾಗಿ ಹೋಗ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ದಿನಗಳಲ್ಲಿ ನಾವಿಬ್ಬರು ಮೀಟ್ ಆಗೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಟ್ರಂಪ್ ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತು ಕೂಡ ಇಲ್ಲಿ ಮಿಸ್ತ್ರಿ ಹೇಳಿದರು. ಅಧ್ಯಕ್ಷ ಟ್ರಂಪ್ ಮತ್ತು ಮೋದಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ರಷ್ಯಾ ಉಕ್ರೇನ್ ಯುದ್ಧ ಆಗಿರ್ಬೋದು, ಹಾಗೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಆಗ್ಬೋದು. ಇವೆರಡನ್ನೂ ಕೂಡ ನಾವು ಸುಗಮಗೊಳಿಸ್ಬೇಕು, ಇದನ್ನು ನಿಲ್ಲಿಸಬೇಕು, ಇದನ್ನು ಸಮನ್ವಯ ಉಂಟು ಮಾಡಬೇಕು ಅನ್ನುವಂತಹ ಒಂದು ಮಾತುಕತೆ ಕೂಡ ಇಬ್ಬರ ಮಧ್ಯೆ ನಡೀತು ಅನ್ನುವಂಥದ್ದು ಕೂಡ ಇಲ್ಲಿ ಮಿಸ್ರಿ ಅವರು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ಪರಸ್ಪರ ಶೇರ್ ಮಾಡಿಕೊಂಡಿದ್ದಾರೆ. ಮತ್ತು ಈ ಪ್ರದೇಶದಲ್ಲಿ ಕ್ವಾಡ್ನ ಮಹತ್ವದ ಪಾತ್ರದ ಬಗ್ಗೆ ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಕ್ವಾಡ್ ಶೃಂಗಸಭೆಗೆ ಭಾರತಕ್ಕೆ ಭೇಟಿ ನೀಡುವಂತೆ ಪ್ರಧಾನಿ ಮೋದಿ ಅಧ್ಯಕ್ಷ ಟ್ರಂಪ್ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟರು. ಅಧ್ಯಕ್ಷ ಟ್ರಂಪ್ ಕೂಡ ಈ ಆಹ್ವಾನವನ್ನು ಇನ್ವಿಟೇಷನನ್ನು ಸ್ವೀಕರಿಸಿ ಭಾರತಕ್ಕೆ ಭೇಟಿ ನೀಡ್ತೀನಿ ಅಂತೇಳಿ, ನೀಡೋದಕ್ಕೆ ನಾನು ಎದುರು ನೋಡ್ತಿದ್ದೀನಿ ಅಂತೇಳಿ ಹೇಳಿದ್ದಾರೆ. ಇಷ್ಟು ಕ್ಲಿಯರ್ ಆಗಿರುವಂತಹ ಅಮೇರಿಕ ಮತ್ತು ಭಾರತದ ನಡುವೆ ಇಬ್ಬರು ದೇಶದ ಪ್ರಧಾನಿಗಳ ನಡುವೆ ನಡೆದಿರುವಂಥ ಸಂವಾದ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ. ಮೋದಿಯವರು ಯಾವುದೇ ಕಾರಣಕ್ಕೂ ಟ್ರಂಪ್ ಅವರಿಗೆ ಎದುರೋದಾಗಲಿ ಜಗ್ಗೋದಾಗಲಿ ಬಗ್ಗೋದಾಗಲಿ ಅವ್ರು ಯಾವತ್ತೂ ಮಾಡಿಲ್ಲ. ಸೊ ಮುಂದೆನೂ ಕೂಡ ಮಾಡೋದಿಲ್ಲ. ಮೋದಿ ನಮಗೆ ಒಬ್ಬ ಪ್ರಧಾನಿ ಮತ್ತು ನಮ್ಮ ಒಬ್ಬ ರಾಜಕೀಯ ವ್ಯಕ್ತಿ ಅನ್ನೋದಕ್ಕಿಂತ ಅವರು ಇಡೀ ಭಾರತೀಯರ ಧ್ವನಿಯಾಗಿ ಟ್ರಂಪ್ ಅವರ ಜೊತೆಗೆ ಇವತ್ತು ಮಾತಾಡಿರುವಂಥದ್ದು. ಸೊ ಹಾಗಾಗಿ ಕ್ಲಿಯರಾಗಿ ಭಾರತದ ಮೆಸೇಜನ್ನು ಟ್ರಂಪ್ಗೆ ಅರ್ಥ ಮಾಡಿಸಿದ್ದಾರೆ ಅಂತಂದೇಳಿ ಈ ಮಾತುಕತೆ ಮೂಲಕ ನಾವು ತಿಳ್ಕೊಬೋದಾಗಿರುವಂಥದ್ದು ಎಲ್ಲ ಮಿತ್ರರೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.